ಹಲೋ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆನೆ ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ. ಅವಳಿವತ್ತು ಯಾವುದಾದ್ರೂ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಲು. ಸೊ ನನಗೆ ಗೊತ್ತಿರೋಂಥ ಹೆಸರುಘಟ್ಟದಲ್ಲಿ ದುಗ್ಲಮ್ಮ ದೇವಸ್ಥಾನ ಇದೆ ಕೆರೆ ಮೇಲೆ. ಸೊ ತುಂಬಾ ಚೆನ್ನಾಗಿದೆ, ಒಳ್ಳೆ ವಿಶೇಷತೆಯೂ ಇದೆ. ಅದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿ ದೇವ್ರಿಗೆ ಪೂಜಾರಿ ಆಗಲಿ ಬಾಗಿಲಾಗಲಿ ಇಲ್ಲ ಈ ದೇವಸ್ಥಾನಕ್ಕೆ. ನಾವೇ ಅಮ್ಮನಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೂವು ಮುಡಿಸಿ ಪೂಜೆ ಮಾಡ್ಬೋದು. ಇದು ಇಲ್ಲಿನ ವಿಶೇಷತೆ. ಫೋಟೋ ಎಷ್ಟಾದ್ರೂ ತಗೊಳ್ಳಿ, ಏನೂ ಹೇಳಲ್ಲ ಅಮ್ಮನ್ನ. ಸೊ ನಾವು ಅದೇ ರೀತಿ ಪೂಜೆ ಸಾಮಾನು ತೊಗೊಂಡು ನಾನು ನನ್ನ ಫ್ರೆಂಡು ಸೇರಿಕೊಂಡು ದೇವಿಗೆ ಪೂಜೆ ಮಾಡಿದ್ವಿ. ಹಾಗೆ ಅರ್ಶಿನ ಕುಂಕುಮ ಹಚ್ಚಿದ್ವಿ ಮುಗಿಸಿ. ಸೊ ಇದೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ದೇವಸ್ಥಾನ ಪ್ರದರ್ಶನ ಹಾಕೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಯಾರೋ ಕೋಳಿ ಕುಯ್ತಾಯಿದ್ರು. ಇನ್ನೂ ಕೋಳಿನೂ ಕುಯ್ತಾರೆ ಅಂತ ನನಗೂ ಗೊತ್ತಿತ್ತು ಮುಂಚೆ, ನನ್ನ ಫ್ರೆಂಡಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವಳು ನೋಡಲಿ ಅಂತಲೇ ಕರ್ಕೊಂಬಂದಿದ್ದೆ. ನಾನು ನನ್ನ ಫ್ರೆಂಡ್ಸ್ ಜೊತೆ 2-3 ಸಲ ಕೋಳಿ ಕುಯ್ದು ಹರಕೆ ತೀರಿಸಿದ್ದೀನಿ. ಸೊ ಇಲ್ಲೇ ಅಡುಗೆ ಮಾಡಿಕೊಂಡು ತಿಂತಾರೆ, ಅದು ಇಲ್ಲಿನ ವಿಶೇಷತೆ ಕೂಡ. ಹಿಂದೆಗಡೆ ಹೊಲ ಎಲ್ಲ ಇದೆ, ಅಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಾರೆ ಸೌದೆ ಎಲ್ಲ ಇಟ್ಕೊಂಡು. ತುಂಬ ಚೆನ್ನಾಗಿರುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಸೊ ದೇವ್ರ ಪ್ರದರ್ಶನ ಹಾಕುವಾಗ ನೋಡಿ, ಇಲ್ಲಿ ಹಿಂದೆಗಡೆ ಸ್ಟೋನಲ್ಲಿ ಮಾಡಿದ್ರು, ಸಖತ್ತಾಗಿತ್ತು. ಬಂದಿದ್ದೀನಿ, ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ ನಾನು. ಸೊ ಇವತ್ತು ನೋಡಿದೆ, ತುಂಬ ಇಷ್ಟ ಆಯಿತು ನನಗೆ. ಇದು ಫುಲ್ಲು ಸ್ಟೋನಲ್ಲಿ ಮಾಡಿದ್ವಿ, ಸ್ಟೋನ್ ವರ್ಕು. ಸೊ ಅದನ್ನು ನೋಡಿಕೊಂಡು ಹಾಗೆ ಆಚೆ ಹೋಗೋಣ, ದೇವಸ್ಥಾನ ಪ್ರದರ್ಶನ ಆಯಿತು. ಆಚೆ ಹೋಗ್ತಿದ್ವಿ. ಹಾಗೆ ಕೆರೆ ತೋರಿಸೋಣ ಅವಳಿಗೆ ಅಂದ್ಬಿಟ್ಟು ನೋಡಿದೆ. ದೇವಸ್ಥಾನದ ಮುಂದೆನೇ ಕೆರೆ ಇದೆ, ಎದುರುಗಡೆನೇ ಕಾಣುತ್ತೆ. ದೇವಿ ಕೆರೆನ ನೋಡ್ಕೊಂಡೇ ಕೂತಿರೋದು, ಆ ರೀತಿ ಇದೆ. ಅದು ತುಂಬ ಸಖತ್ತಾಗಿದೆ. ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಾಗೆಲ್ಲ ತುಂಬ ಸಲ ಆ ಕೆರೆಯಲ್ಲಿ ನೋಡಿ ಆ ಮೆಟ್ಲಿಗೆ ಇದು ಹೋಗಿ ಅಲ್ಲಿ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೋತಿದ್ವಿ. ಈ ಸಲ ನೀರು ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಗೇಟು ಲಾಕ್ ಮಾಡಿದ್ರು. ಸೊ ಇದು ಒಂದು ರೀತಿ ಒಳ್ಳೆಯದೇ, ಮಕ್ಕಳು ಮರಿ ಹೋಗದೆ ಇರೋ ಹಾಗೆ ಸೇಫ್ಟಿ ಇದೆ. ಆ್ಯಂಡ್ ಇಲ್ಲಿ ಕೋಳಿ ಕುಯ್ದು ಅರಕೆ ಮಾಡಿಕೊಂಡು ತೀರಿಸೋರು ತುಂಬ ಜನ ಬರ್ತಾರೆ. ನಿಮಗೂ ಇಷ್ಟ ಇದ್ದರೆ ಬಂದು ಒಂದ್ಸಲಿ ನೋಡಿ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಈ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.